ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿರೂಪಾಕ್ಷ ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ರಾಯಚೂರು ಜಿಲ್ಲೆಯ ಹವಾಮಾನ ವರದಿ 28/5/2026 ಗುರುವಾರ. ಜಿಲ್ಲೆಯಾದ್ಯಂತ ಬಿಸಿಲು ಮತ್ತು ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು, ಕೆಲವು ಕಡೆ ಗುಡುಗು ಸಹಿತ ತುಂತುರು ಮಳೆ ಸಾಧ್ಯತೆ ಇದೆ. ಮಧ್ಯಾಹ್ನ ಮತ್ತು ಸಂಜೆ ವೇಳೆ ಗಾಳಿ ವೇಗ ಹೆಚ್ಚು ಸಾಧ್ಯತೆ ಇದೆ. ಗರಿಷ್ಠ ತಾಪಮಾನ ಜಿಲ್ಲೆಯದು 38ರಿಂದ 39 ಸೆಲ್ಸಿಯಸ್ ಇರುತ್ತೆ. ಕನಿಷ್ಠ ತಾಪಮಾನ ಬಂದ್ಬಿಟ್ಟು 26ರಿಂದ 27 ಸೆಲ್ಸಿಯಸ್ ಇರುತ್ತೆ. ರಾಯಚೂರು ಜಿಲ್ಲೆಯ ಹವಾಮಾನ ವರದಿ. ಬಿಸಿಲು ಭಾಗಶಃ ಮೋಡ ಕವಿದ ವಾತಾವರಣ 27 ಸೆಲ್ಸಿಯಸ್ ಇಂದ 39 ಸೆಲ್ಸಿಯಸ್ ಇರುತ್ತೆ ತಾಪಮಾನ. ಮಧ್ಯಾಹ್ನ ಗಾಳಿ ಹೆಚ್ಚು ಸಾಧ್ಯತೆ ಇರುತ್ತೆ. ಸಿಂಧನೂರು ಬಿಸಿಲು ಹಾಗೂ ಮೋಡ ಕವಿದ ವಾತಾವರಣ 27 ಸೆಲ್ಸಿಯಸ್ ಇಂದ 39 ಸೆಲ್ಸಿಯಸ್ ಇರುತ್ತೆ. ಗಾಳಿ ವೇಗ ಹೆಚ್ಚಿರಬಹುದು. ಅದೇ ರೀತಿ ಮಾನ್ವಿ ಭಾಗಶಃ ಮೋಡ ಕವಿದ ವಾತಾವರಣ ಇರುತ್ತೆ. 26 ಸೆಲ್ಸಿಯಸ್ ಇಂದ 38 ಸೆಲ್ಸಿಯಸ್ ಇರುತ್ತೆ. ಸಂಜೆ ವೇಳೆಗೆ ಮಳೆಯಾಗುವ ಸಾಧ್ಯತೆ ಹೆಚ್ಚು. ಲಿಂಗಸೂಗೂರು ಬಿಸಿಲು ಹೆಚ್ಚಿರಲಿದೆ. 27ರಿಂದ 39 ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ವಾತಾವರಣದಲ್ಲಿ ಗಾಳಿ ಹೆಚ್ಚಾಗಿರುತ್ತೆ. ಅದೇ ರೀತಿ ದೇವದುರ್ಗ ಬಿಸಿಲು ಮತ್ತು ಮೋಡ ಕವಿದ ವಾತಾವರಣ 26ರಿಂದ 38 ಸೆಲ್ಸಿಯಸ್ ಇರುತ್ತೆ. ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಸಿರಿವಾರ ಭಾಗಶಃ ಮೋಡ ಕವಿದ ವಾತಾವರಣ 26 ಸೆಲ್ಸಿಯಸ್ ಇಂದ 38 ಸೆಲ್ಸಿಯಸ್ ಇರುತ್ತೆ. ಸಂಜೆ ವೇಳೆಗೆ ಹೆಚ್ಚು ಗಾಳಿ ಬೀಸುವ ಸಾಧ್ಯತೆ. ಮಸ್ಕಿ ಬಿಸಿಲು ಮತ್ತು ಒಣಹವೆ ವಾತಾವರಣ ಇರುತ್ತೆ. 27 ಸೆಲ್ಸಿಯಸ್ ಇಂದ 39 ಸೆಲ್ಸಿಯಸ್ ಇರುತ್ತೆ. ಮಧ್ಯಾಹ್ನ ಬಿಸಿ ಗಾಳಿ ಸಾಧ್ಯತೆ ಇರುತ್ತೆ. ಹರಿಕೇರ ಬಿಸಿಲು ಮತ್ತು ಮೋಡ ಕವಿದ ವಾತಾವರಣ ಇರುತ್ತೆ. 26 ಸೆಲ್ಸಿಯಸ್ ಇಂದ 38 ಸೆಲ್ಸಿಯಸ್. ಸಂಜೆ ತುಂತುರು ಮಳೆಯಾಗುವ ಸಾಧ್ಯತೆ. ಅದೇ ರೀತಿ ನಮ್ಮ ರೈತ ಬಾಂಧವರಿಗೆ ಸಲಹೆ ಏನಪ್ಪಾ ಅಂತಂದ್ರೆ, ಮುಂಗಾರು ಹಂಗಾಮಿನ ಭೂಮಿ ಸಿದ್ಧತೆ ಮುಂದುವರಿಸಲಿ. ಬೀಜ ಮತ್ತು ಗೊಬ್ಬರ ಸುರಕ್ಷಿತವಾದ ಸಂಗ್ರಹಿಸಿಡಿ. ಗಾಳಿ ಮತ್ತು ಮಳೆ ಸಾಧ್ಯತೆ ಇರುವುದರಿಂದ ಪಾಲಿ ಹೌಸ್ ಅಥವಾ ಶೆಡ್ಗಳನ್ನು ಹಾಕಿರ್ತಕ್ಕಂಥವ್ರು ಪರಿಶೀಲನೆ ಮಾಡ್ರಿ. ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ ಈ ಮಾಹಿತಿಯನ್ನ ನೀಡುತ್ತಿದೆ. ನಮ್ಮ ರೈತ, ನಮ್ಮ ಚಾನಲ್, ನಮ್ಮ ಸಾಧನೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್.